Hi friends, welcome to FTS IS. ನಾವೇನು ಲುಕೆಟ್ ಸೀರೀಸ್ ಏನು ನೋಡ್ತಾ ಇದ್ದಾರಲ್ಲ, ಲುಕೆಟ್ನಲ್ಲಿ ಒಂದು ಮಿನಿಟ್. FTS IS ಅಕಾಡೆಮಿಗೆ ಸ್ವಾಗತ. ನಾವೇನು ಲುಕೆಟ್ ಏನು ನೋಡ್ತಾ ಇದ್ದಾವಲ್ಲ, ಲುಕೆಟ್ ಸೀರೀಸ್ನಲ್ಲಿ ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಇದರಲ್ಲಿ ಇದಕ್ಕಿಂತ ಬಿಫೋರ್ ಏನಂತಂದ್ರೆ ನಮ್ದು ಶಾರ್ಟ್ಸ್ ನೋಡಿ, ನನ್ನ ಶಾರ್ಟ್ಸ್ ಏನಿದ್ದಾವಲ್ಲ ಇಂಪಾರ್ಟೆಂಟ್ ಇದೆ ಫ್ರೆಷರ್ಸ್ಗೆ. ಆಮೇಲೆ ಕ್ಲಾಸ್ ಮಾಡಿದ್ದೀನಿ, ಜಿಯೋಗ್ರಫಿ ಕ್ಲಾಸಸ್ಸು. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ನೋಟ್ಸ್ ಮೇಕಿಂಗ್ ಹೆಂಗೆ ಮಾಡಬೇಕು, ಕ್ಲಾಸಸ್ ಹಿಂದಿ ನ್ಯೂಸ್ ಪೇಪರ್ ಹೆಂಗೆ ಮಾಡಬೇಕು, ಆಮೇಲೆ ಯಾವ ಥರ NCERT ಬುಕ್ಸ್ ಲಿಸ್ಟು ಇವೆಲ್ಲ ಕೊಟ್ಟಿದ್ದೀನಿ. EPF ಒಂದು ಸಿಲೆಬಸ್ ಕೂಡ ಡಿಸ್ಕಸ್ ಮಾಡಿದ್ದೀನಿ, ಒಂದು ಕ್ವಶನ್ ಪೇಪರ್ ಕೂಡ ಡಿಸ್ಕಸ್ ಮಾಡಿದ್ದೀನಿ, ಅದನ್ನು ಓದಿ. ನೆಕ್ಸ್ಟ್ ಏನು ಈ ಎಪಿಸೋಡ್ನಲ್ಲಿ ಇಲ್ಲಿ ಈ ಕ್ಲಾಸ್ನಲ್ಲಿ ಏನು ಮಾಡ ಇಂಡಿಯನ್ ಡಿಫೆನ್ಸಸ್ ಇನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್, UPSC ಪಾಯಿಂಟ್ ಆಫ್ ರಿಲೇಟೆಡ್ ಏನೇನು ಇಂಪಾರ್ಟೆನ್ಸ್ ಅಂತ ನೋಡೋಣ. ಓಕೆನಾ? ನೋಡಿ, ಡಿಫೆನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ನಲ್ಲಿ ನಾವು ನೋಡಿರ್ಬೋದು, ಬಾರ್ಡರ್ ಟೆನ್ಷನ್ ಕಾನ್ಫ್ಲಿಕ್ಟ್ಸ್ ಇದ್ದೇ ಇರುತ್ತೆ, ಯಾವಾಗಲೂ ಇದ್ದೇ ಇರುತ್ತೆ, ಹೌದಾ? ನೋಡಿ, ಇವಾಗ ರೀಸೆಂಟಾಗಿ ಲಾಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಏನಾಯಿತು, ಲಡಾಖ್ ಗ್ಯಾಲ್ವನ್ ವ್ಯಾಲಿ ಬಗ್ಗೆ ಏನಾಯಿತು, ಇಂಡಿಯನ್ ಮತ್ತು ಇಂಡಿಯನ್ ಆರ್ಮಿ ಆ್ಯಂಡ್ ಚೈನಾ ಏನು ಮಾಡ್ದು, ಜಗಳ ಆಡ್ದು. ಓಕೆನಾ? ಇದೇನು ಗ್ಯಾಲ್ವನ್ ವ್ಯಾಲಿ ಎಲ್ಲಿ ಬರುತ್ತೆ ಅಂತಂದ್ರೆ, ಫ್ರೆಂಡ್ಸ್ ಏನಾದರೂ ನಿಮ್ಗೆ ಬೇಕಾದರೆ ನೋಟ್ಸ್ ಬೇಕಾದ್ರೆ ಮಾಡ್ಕೊಳ್ಳಿ ಕ್ಲಾಸ್ ಮಾಡುವಾಗ. ನೆಕ್ಸ್ಟ್ ಫ್ಯೂ ಮಿನಿಟ್ಸು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಲ್ಲಾಗಿರುತ್ತೆ, ಈಸ್ಟರ್ನ್ ಲಡಾಖ್ನಲ್ಲಿ ಗ್ಯಾಲ್ವನ್ ವ್ಯಾಲಿ ಇರುತ್ತೆ ಇದು. ಓಕೆನಾ? ನಿಯರ್ ಎಲ್ಲಿದೆ ಅಂತ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದೆ, ಅಲ್ಲಿ ಬರುತ್ತೆ ಇದು. ಇಂಡಿಯಾ ಮತ್ತು ಚೈನಾದ ಬಗ್ಗೆ ಏನಾಯಿತು, ಕ್ಲಾಸ್ ಆಯಿತು. ಅದು ಯಾವಾಗ ಆಯಿತು ಅಂತಂದರೆ ಜೂನ್ 2020 ಆಗಿದೆ. ಇದೊಂದು ಡೇಟ್ ನೆನ್ಪಿಟ್ಕೊಳ್ಳಿ, KPSC ಎಕ್ಸಾಮ್ ಅಥವಾ ಬೇರೆ ಎಕ್ಸಾಮ್ನ ಕೇಳ್ಬೋದು, ಅದಕ್ಕೆ ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಗ್ಯಾಲ್ವನ್ ವ್ಯಾಲಿ ಆದಮೇಲೆ ಪ್ಯಾಂಗಾಂಗ್ ಟ್ಸೋ ಲೇಕ್ ಇದೆಯಲ್ಲ, ಇದು ಪ್ಯಾಂಗಾಂಗ್ ಟ್ಸೋ ಲೇಕ್ ಏನಿದೆ ಅಂತಂದರೆ ಇದು ಹೈ ಆಲ್ಟಿಟ್ಯೂಡ್ ಲೇಕ್ ಇದು. ಅಬೌಟ್ 4350 ಮೀಟರ್ ಹೈಟ್ನಲ್ಲಿ ಇದೆ. ಓಕೆ, ಪ್ಯಾಂಗಾಂಗ್ ಟ್ಸೋ ಲೇಕ್ ಏನು ಹೈ ಆಲ್ಟಿಟ್ಯೂಡ್ ಲೇಕ್. ಇದು ಏನು ಇಂಡಿಯಾ ಮತ್ತು ಚೈನಾದ ಮಧ್ಯೆ ಎಷ್ಟು ಅಂಚೆ ಇರುತ್ತೆ ಅಂತಂದರೆ 1/3 ಪಾರ್ಟು ಇಂಡಿಯಾದ ಮಧ್ಯದಲ್ಲಿ ಇದೆ, ಆಮೇಲೆ 2/3 ಏನಿದೆ ಚೈನಾದಲ್ಲಿದೆ. ಓಕೆನಾ? ಪ್ಯಾಂಗಾಂಗ್ ಟ್ಸೋ ಲೇಕ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ನೆಕ್ಸ್ಟ್ ಇದ್ರ ಬಗ್ಗೆ ಏನಂತಂದ್ರೆ ಇಲ್ಲಿ ಇದು ಪ್ಯಾಂಗಾಂಗ್ ಟ್ಸೋ ಟೂರಿಸಂಗೆ ಫೇಮಸ್. ಇದು ಟೂರಿಸಂಗೆ ಫೇಮಸ್ ಇದು ಪ್ಯಾಂಗಾಂಗ್ ಟ್ಸೋ, ಇದು ಒಂದು ಗೊತ್ತಿರಲಿ. ನೆಕ್ಸ್ಟ್ ಕೌಂಟರ್ ಟೆರರಿಸಮ್ ಆಪರೇಷನ್ಸ್ ಏನಿರುತ್ತಲ್ಲ ಜಮ್ಮು ಆ್ಯಂಡ್ ಕಾಶ್ಮೀರ, ರೀಸೆಂಟ್ ನಮ್ಮ ನ್ಯೂಸ್ ಪೇಪರ್ನಲ್ಲಿ ನೋಡುವ, ಜಸ್ಟ್ ದ ಐಡಿಯಾ ಇರಲಿ, ಇದ್ರ ಬಗ್ಗೆನೇ ಸ್ವಲ್ಪ ಕೆಲಸ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೋದು. ಇದಾಯ್ತಾ? ನೆಕ್ಸ್ಟ್ ಬರೋದಕ್ಕಂಥದ್ದು ಎಲ್ಲ ಇಂಪಾರ್ಟೆಂಟು. ನೋಡಿ, ನಮ್ಗೆ ರಫೇಲ್ ಬಗ್ಗೆ ಗೊತ್ತಿದೆನಾ? ಫೈಟರ್ ಜೆಟ್ಸು ಇದ್ರ ಬಗ್ಗೆ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ, ಮೇನ್ಸ್ನಲ್ಲಿ ಬರೆಯೋ ಕೂಡ ಚಾನ್ಸಸ್ ಇರುತ್ತೆ. ಅದಕ್ಕೇನು ಮಾಡಿ, ರಫೇಲು ಇದೇನು 4.5 ಜನ್ರೇಷನ್ದು ಮಲ್ಟಿ ರೋಲ್ ಫೈಟರ್ ಜೆಟ್ಸ್. ಇವಿಲ್ಲ ಮಲ್ಟಿ ರೋಲ್ ಫೈಟರ್ ಜೆಟ್ಸ್. ಓಕೆನಾ? ಏನಾಯ್ತು, ಇದು ಎಲ್ಲಿಂದ ತಗೊಂಡಿದ್ದೆ ನಾವು? ಫ್ರಾನ್ಸ್ ಆರ್ಮಿಲಿಂದ ನಾವು ಇದನ್ನು ತಗೊಂಡಿರೋದು. ಯಾವುದು? ರಫೇಲು. ಇದ್ದದ್ದು ಏನಂತಂದರೆ ಇದು ಇಂಡಿಯಾಕ್ಕೆ ಹೋಗಂತಂದ್ರೆ ನಾವು 2020ಗೆ ಇದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ, ಆದರೆ ಡೀಲ್ ಆಗಿತ್ತು. ಆಮೇಲೆ ಏನಿತ್ತು, 2020 ನಾವು ಇಂಡಿಯಾಕ್ಕೆ ಬಂತೀವಲ್ಲ ರಫೇಲ್ ಜೆಟ್ಸ್ಗಳು. ಫ್ಯೂಚರ್ಸ್ ಏನಿದೆ ಅಂತಂದರೆ, ಇದ್ರ ಮೇನ್ ಫ್ಯೂಚರ್ಸ್ ಏನಂತಂದರೆ ಇದ್ರದ್ದು ಕ್ಯಾನ್ ಕ್ಯಾರಿ ಮಿಟಿಯೋರ್ಸು, ಸ್ಕಾಲ್ಪು ಅಂಡ್ ಮೀಕಾ ಮಿಸೈಲ್ಸ್ ಏನಿರುತ್ತೆ ಇವೆಲ್ಲ ಕ್ಯಾರಿ ಮಾಡುತ್ತೆ. ಇದು ಮಿಸೈಲ್ಸ್ಗಳು ಕ್ಯಾರಿ ಮಾಡುತ್ತೆ. ಆಮೇಲೆ ಇದೇನು ನೆಕ್ಸ್ಟ್, ಇದು ದಿಸ್ ಈಸ್ ಎ ನ್ಯೂಕ್ಲಿಯರ್ ಕೆಪೇಬಲ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನ್ಯೂಕ್ಲಿಯರ್ ಕೆಪೇಬಲ್ ಇದು ಯಾವುದು? ರಫೇಲ್ ಫೈಟರ್ ಜೆಟ್ಸ್ ಇದೆಲ್ಲ ಅದು. ಇದ್ರ ಬಗ್ಗೆ ಇಷ್ಟು ಡೀಟೇಲ್ಸ್ ಗೊತ್ತಿರಲಿ. ನಮ್ಗೆ ಎಲ್ಲಿ ಸ್ಕ್ವಾಡ್ ಎಲ್ಲಿದ್ದೇವೆ ನಮ್ಮ ಇಂಡಿಯಾದಲ್ಲಿ, ಒಂದು ಎಲ್ಲಿದೆ
ಸ್ಕ್ವಾಡ್ರನ್ಸ್ ಎಲ್ಲಿದ್ದೇವೆ? ಅಂಬಾಲಾದ, ಇದನ್ನೇ ನೆನಪಿಟ್ಕೊಳ್ಳಿ, ಅಂಬಾಲಾದ ಹರಿಯಾಣದಲ್ಲಿ ಅಲ್ಲೊಂದಿದೆ ಸ್ಕ್ವಾಡ್ರನ್. ನೆಕ್ಸ್ಟ್ ಬೇಸ್, ನೆಕ್ಸ್ಟ್ ಏನಿದೆ ಹರಿಯಾಣದಿದೆ. ನೆಕ್ಸ್ಟ್ ವೆಸ್ಟ್ ಬೆಂಗಾಲದಲ್ಲಿ ಹಸಿಮರ ಅಂತಿದೆ. ವೆಸ್ಟ್ ಬೆಂಗಾಲ್ ಇಲ್ಲೊಂದು ಸ್ಕ್ವಾಡ್ರನ್ ಬೇಸ್ ಇದೆ ನಮ್ದು. ಇದು ಅಂಬಾಲಾ ಹರಿಯಾಣದು ಮತ್ತು ಹಸಿಮರ ಅಂತ ವೆಸ್ಟ್ ಬೆಂಗಾಲ್. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋದು S-400. S-400 ಇದ್ರ ಬಗ್ಗೆ ಏನಂತಂದ್ರೆ ಇದು ನಮ್ದು ರಷ್ಯಾದಿಂದ ತಗೊಂಡಿರ್ತಕ್ಕಂಥದ್ದು S-400. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಂದರೆ ಏನಿದು, ಸರ್ಫೇಸ್ ಟು ಏರ್ ಮಿಸೈಲ್ ಇದು S-400. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸರ್ಫೇಸ್ ಟು ಏರ್ ಮಿಸೈಲ್ ಅಂಡ್ ಇದ್ರ ರೇಂಜ್ ಎಷ್ಟಿದೆ ಅಂತಂದ್ರೆ 400 ಕಿಲೋಮೀಟರ್ ವರೆಗೂ ರೇಂಜ್ ಇದೆ. ಓಕೆನಾ. ನೆಕ್ಸ್ಟ್ ಇದೇನ್ ಮಾಡ್ತಾರೆ, ಏನ್ ಇದ್ರದ್ದು ಇಂಡಿಯನ್ ಡಿಫೆನ್ಸ್ ಏನದ, ಚೈನಾ ಮತ್ತು ಪಾಕಿಸ್ತಾನ ಏನಿದೆಲ್ಲ ಅದ್ರ ಜೊತೆ ಇದಕ್ಕೆ ಇಂಡಿಯಾಕ್ಕೆ ಒಂದು ಪವರ್ ಕೊಟ್ಟಿದೆ. ಪವರ್ ಆಗಿ ಚೈನಾ ಮತ್ತು ಪಾಕಿಸ್ತಾನ ಇದು ಮಾಡೋದು ಪವರ್ ಕೊಟ್ಟಿದ್ದು ಇದು S-400. ಇದ್ರ ಬಗ್ಗೆ ಎಷ್ಟು ಡೀಟೇಲ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ತೇಜಸ್ ಬಗ್ಗೆ ನೋಡಿ. ಏನ್ ತೇಜಸ್ ಏರ್ಕ್ರಾಫ್ಟ್ ಅಂತಂದ್ರೆ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಇದು. ಇಂಡಿಜಿನಿಯಸ್ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಇದು. ಅದು ತೇಜಸ್. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಡೆವಲಪ್ಡ್ ಬೈ ಯಾರು ಡೆವಲಪ್ ಮಾಡ್ತಾರೆ ಅಂದ್ರೆ ಡೆವಲಪ್ಡ್ ಬೈ HAL ಅಂಡರ್ DRDO. HAL ಡೆವಲಪ್ ಮಾಡ್ತಾರೆ. DRDO ಆದ್ಮೇಲೆ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿದಾವಲ್ಲ ಎಲ್ಲ DRDO ಮಾಡ್ತಾರೆ. ಅದ್ರ HAL ಇದು ತಗೊಂಡ್ಬಿಟ್ಟು ತೇಜಸ್ ಅನ್ನು ಮಾಡಿರೋದು. ನೆಕ್ಸ್ಟ್ ಇದು ತೇಜಸ್ ನಲ್ಲಿ ವೇರಿಯಂಟ್ ಬರುತ್ತೆ. ತೇಜಸ್ MK-1 ಅಂತ ಬರುತ್ತೆ, MK-1A ಅಂತ ಬರುತ್ತೆ, MK-2 ಇನ್ನೂ ಬಂದಿಲ್ಲ, ಬರುತ್ತೆ, ಅದು ಕೆಲಸ ಮಾಡ್ತಾರೆ. ಇದೇನು ಇವೆಲ್ಲ ತೇಜಸ್ ಏರ್ಕ್ರಾಫ್ಟ್ ಬಗ್ಗೆ. ನೆಕ್ಸ್ಟ್ ಅರ್ಜುನ್ ಟ್ಯಾಂಕ್ ಅಂತ ಇದೆ ನೋಡಿ. ಇದು ನೋಡಿ ಅರ್ಜುನ್ ಟ್ಯಾಂಕ್ ಇದೆಯಲ್ಲ MK-2. ಇದೇನಂತಂದ್ರೆ ಇದು DRDO ಡೆವಲಪ್ ಮಾಡ್ತಾ ಇದೆ. DRDO ಮಾಡಿರ್ತಾರೆ. ಇದು ಏನು ಮೇನ್ ಬ್ಯಾಟಲ್ ಟ್ಯಾಂಕ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬ್ಯಾಟಲ್ ಟ್ಯಾಂಕ್ ಇದು ಅರ್ಜುನ್ ಬ್ಯಾಟಲ್ ಟ್ಯಾಂಕ್ ಇದು. ವೇಟ್ ಏನ್ ಬೇಡ, ನೆಕ್ಸ್ಟ್ ಇಷ್ಟು ಸಾಕು ಇದ್ರ ಬಗ್ಗೆ. ನೆಕ್ಸ್ಟ್ INS ವಿಕ್ರಾಂತ್ ಅಂತ ಇದಿಲ್ಲ, INS ವಿಕ್ರಾಂತ್ ಇದನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದೇನು ಫಸ್ಟ್ ಇದು ಇಂಡಿಯಾದ ಫಸ್ಟ್ ಇಂಡಿಜಿನಿಯಸ್ಲಿ ಬಿಲ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದು. INS ವಿಕ್ರಾಂತ್ ಏನು ಏರ್ಕ್ರಾಫ್ಟ್ ಕ್ಯಾರಿಯರ್ ಇದು. ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತ್ is aircraft carrier. ಇದು ಬಿಲ್ಟ್ ಬೈ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅವರು ಇದು ಮಾಡಿರ್ತಾರೆ, ಡೆವಲಪ್ ಮಾಡ್ತಾರೆ. ಇದು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಕೇಳ್ತಾರೆ ಕ್ವಶನ್. ಅರ್ಜುನ್ ಟ್ಯಾಂಕ್ ಅದು INS ವಿಕ್ರಾಂತ್ ಏನಿದೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದು ಯಾರು ಬಿಲ್ಟ್ ಮಾಡಿದ್ದಾರೆ? ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಬಿಲ್ಟ್ ಮಾಡಿದ್ದಾರೆ. ಇವು ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆತ್ಮನಿರ್ಭರ್ ಭಾರತ್ ಅಂತಂದ್ರೆ ಇದೆಲ್ಲ ನಾವು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದ್ರೆ ನಮ್ಗೆ ಏನೇನು ಬೇಕು ಅದನ್ನ ನಾವೇ ರೆಡಿ ಮಾಡ್ಬೇಕು, ಇಂಪೋರ್ಟ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಮಿಲಿಟರಿಗೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು, ಮಿಸೈಲ್ ಸಿಸ್ಟಮ್ಗೆ, ಏರ್ಕ್ರಾಫ್ಟಿಗೆ ಏನೇನು ಬೇಕು ಅಥವಾ ಏನೇನು ಬೇಕು ನಾವೇ ಡೆವಲಪ್ ಮಾಡ್ಕೊಳ್ಳೋದು. ಇದು ಆತ್ಮನಿರ್ಭರ್ ಭಾರತ್. ಇದು ಭಾರತ ಇನ್ ಡಿಫೆನ್ಸ್ ನಲ್ಲಿ ಅಂತ ಇದೇನು ಮೇನ್ ಸೆಲ್ಫ್ ರಿಲಿಯಂಟ್ ಇಂಡಿಯಾ ಮಾಡೋದು ಇದೆ. ಡೊಮೆಸ್ಟಿಕ್ ಆಗಿ ಪ್ರೊಡಕ್ಷನ್ ಮಾಡೋದು ಇದು ಆತ್ಮನಿರ್ಭರ್ ಭಾರತ್ ಏನು ಬರುತ್ತಲ್ಲ ಇದು. ಇದು ಇಷ್ಟ ಆಯ್ತಲ್ಲ. ನೆಕ್ಸ್ಟ್ ಡಿಫೆನ್ಸ್ ಎಕ್ಸರ್ಸೈಸ್ ನೋಡಿ. ಇಲ್ಲಿ ಡಿಫೆನ್ಸ್ ಎಕ್ಸರ್ಸೈಸ್ ಇಲ್ಲ ಇಂಪಾರ್ಟೆಂಟ್ ಇದು. ಫಸ್ಟ್ ಒಂದು ಇದು ಏನಿದೆ ನೋಡಿ, ಇಲ್ಲಿ ಮಲ್ಬಾರ್ ಇದೆನಾ, ಮಲ್ಬಾರ್ ನೋಡಿ. ಮಲ್ಬಾರು ಇದು ಎಲ್ಲರ ಮಧ್ಯೆ ಆಗುತ್ತೆ ಅಂದ್ರೆ ಇಂಡಿಯಾ, US, ಜಪಾನ್, ಆಸ್ಟ್ರೇಲಿಯಾ. ಇದು ನ್ಯಾವಲ್ ಟ್ರಿಪ್. ಇದು ಇಂಪಾರ್ಟೆಂಟ್ ಪಾಯಿಂಟ್, ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸರ್ಸೈಸ್ ವಿದ್ಯಾಭ್ಯಾಸ. ಮ್ಯಾಥ್ಸ್ ದ ಫಾಲೋವಿಂಗ್ ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ವಿದ್ಯಾಭ್ಯಾಸ ಎದರ ಮಧ್ಯೆ ಆಗುತ್ತೆ ಅಂದ್ರೆ ಇಂಡಿಯಾ US ಆರ್ಮಿ ಎಕ್ಸರ್ಸೈಸ್ ಇದು ಯಾವುದು ಇಂಡಿಯಾ ಮತ್ತು US. ನೆಕ್ಸ್ಟ್ ಎಕ್ಸರ್ಸೈಸ್ ಶಕ್ತಿ ಇದೆಯಲ್ಲ, ಎಕ್ಸರ್ಸೈಸ್ ಶಕ್ತಿ ಏನಿದೆ ಇಂಡಿಯಾ ಫ್ರಾನ್ಸ್ ಜಾಯಿಂಟ್ ಮಿಲಿಟರಿ ಆಪರೇಷನ್ಸ್ ಇದು.
ಜಾಯಿಂಟ್ ಮಿಲಿಟರಿ ಆಪರೇಷನ್ ಕೇಳಿದ್ರೆ ಕ್ವಶನ್ಸ್. INS ಇದು ಮಲ್ಬಾರ್ ಯಾವುದು? ಎಕ್ಸೆಸ್ ಮಲ್ಬಾರ್ ವಿ ನ್ಯಾವಿನ ಏನ ಆರ್ಮಿ ಎಕ್ಸೆಸ್ ಏನಂತ? ಇದು ನ್ಯಾವಿ ಆಗಿರುತ್ತೆ. ಯಾವ್ಯಾವ್ದ್ರ ಮಧ್ಯೆ ಆಗಿರುತ್ತೆ? ಯುದ್ಧಾಭ್ಯಾಸ ಯಾವುದು? ಇಂಡಿಯಾ ಮತ್ತು US ಆರ್ಮಿ ಎಕ್ಸರ್ಸೈಸ್ ಇದು. ನೆಕ್ಸ್ಟ್ ಶಕ್ತಿ ಏನು? ಇಂಡಿಯಾ ಫ್ರಾನ್ಸ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಇದು. ನೆಕ್ಸ್ಟ್ ಎಕ್ಸರ್ಸೈಸ್ ವಜ್ರ ಪ್ರಹಾರ ಇದೆಲ್ಲ ಇಂಡಿಯಾ ಮತ್ತು US. ಸ್ಪೆಷಲ್ ಫೋರ್ಸ್ ಎಕ್ಸರ್ಸೈಸ್ ಇದು. ಸ್ಪೆಷಲ್ ಫೋರ್ಸ್ ಎಕ್ಸರ್ಸೈಸು ಫೋರ್ಸಸ್ ಎಕ್ಸರ್ಸೈಸು ಇದು ಏನ್ ನಾನು ಕ್ಲಾಸ್ ಮಾಡ್ತಾ ಇದೀನಲ್ಲ ಇವತ್ತಿನ ಕ್ಲಾಸು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇವೆಲ್ಲ. ಇವು ನೀವು ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೈಬರ್ ಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ನೋಡಿ, ಏನು ಡಿಫೆನ್ಸ್ ಸೈಬರ್ ಏಜೆನ್ಸಿ ಏನಿದೆಲ್ಲ ನಮ್ಮ ಎಸ್ಟಾಬ್ಲಿಷ್ಡ್ ಅಂಡ್ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಏನಿರುತ್ತಲ್ಲ, ಇದೇನು ಸೈಬರ್ ವಾರ್ಫೇರ್ ಏನಿರುತ್ತಲ್ಲ ಅದನ್ನ ಪ್ರಿವೆಂಟ್ ಮಾಡೋದು, ಸೈಬರ್ ಸೆಕ್ಯೂರಿಟಿ ಮಾಡೋದು, ಸ್ಪೇಸ್ ಸೆಕ್ಯೂರಿಟಿ, ಸೈಬರ್ ವಾರ್ಫೇರ್ ಇದರದ್ದೇ ಮೇನ್ ಇಂಪಾರ್ಟೆನ್ಸ್ ಇದ್ರದ್ದು. ಯಾವುದು? ಸೈಬರ್ ಸ್ಪೇಸ್ ಅಂಡ್ ಇದ್ರದ್ದು. ನೆಕ್ಸ್ಟ್ ಡಿಫೆನ್ಸ್ ರಿಫಾರ್ಮ್ಸ್ ನೋಡಿ. ಡಿಫೆನ್ಸ್ ರಿಫಾರ್ಮ್ಸ್ ನಲ್ಲಿ ನಮಗೆ 3 ರಿಫಾರ್ಮ್ಸ್ ಅನ್ನು ಗೊತ್ತಿರಬೇಕು, ಇಂಪಾರ್ಟೆಂಟ್ ಇದೆ. ಇಂಟಿಗ್ರೇಷನ್ ಆಫ್ ಕಾಮರ್ಸ್, ಕ್ರಿಯೇಷನ್ ಆಫ್ ಇಂಟಿಗ್ರೇಟೆಡ್, ಇದು ಒಂದು ಇಂಟಿಗ್ರೇಟೆಡ್ ಕ್ರಿಯೇಷನ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಪ್ ಅಂತ, ಇದೊಂದು ರಿಫಾರ್ಮ್ಸ್ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ CDS ಬಂತಲ್ಲಪ್ಪ, CDS ಪೋಸ್ಟ್ 2019 ನಲ್ಲಿ ಅದು ಹೇಳಿರ್ತಾರೆ CDS ಕ್ರಿಯೇಟ್ ಮಾಡಬೇಕಂತ, ಇದು ಒಂದು ಇರಬೇಕು. ನೆಕ್ಸ್ಟ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್, ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ ಇದೊಂದು ರಿಫಾರ್ಮ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಗೊತ್ತಿರಬೇಕು. ಈ ಮೇನ್ಸ್ ಅಥವಾ ಎಸ್ಎ ಟಾಪಿಕ್ ಏನಾದರೂ ಬಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಅಥವಾ ಡಿಫೆನ್ಸ್ ಬಗ್ಗೆ ಏನಾದರೂ ಕ್ವಶನ್ ಬಂದ್ರೆ ಹೆಲ್ಪ್ ಆಗುತ್ತೆ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಬರುತ್ತೆ UPSC ಪಾಯಿಂಟ್ ಆಫ್ ವ್ಯೂ ಕೀ ಡಿಫೆನ್ಸ್ ಟೆಕ್ನಾಲಜಿ ಯಾವ್ಯಾವು, ಅಥವಾ KS ಪಾಯಿಂಟ್ ಆಫ್ ವ್ಯೂ. ನಾವು ಮಾಡ್ತಿರೋದು UPSC ಅಂತ ಇಲ್ಲ, KS ಹೆಲ್ಪ್ ಆಗುತ್ತೆ. ಇದು ನಾನು ಸ್ಪೆಷಲಿ ನಮ್ಮ ಕರ್ನಾಟಕದ UPSC ಆಸ್ಪಿರೆಂಟ್ಗೋಸ್ಕರ ಕನ್ನಡದಲ್ಲಿ ಮಾಡ್ತಾ ಇರೋದು. ಓಕೆನಾ? ನೆಕ್ಸ್ಟ್ ನೋಡಿ, LIC ಇದೆಲ್ಲ ಡಿಫೆಕ್ಟಿವ್ ಬಾರ್ಡರ್ ಬಿಟ್ವೀನ್ ಇಂಡಿಯಾ ಪಾಕಿಸ್ತಾನ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಇದು ನೆನ್ಪಿಟ್ಕೊಳ್ಳಿ, LIC ಅದರ ಮಧ್ಯೆ ಇರುತ್ತೆ ಇಂಡಿಯಾ ಪಾಕಿಸ್ತಾನ್, ಎಲ್ಲಿ ಬರುತ್ತೆ? ಜಮ್ಮು ಅಂಡ್ ಕಾಶ್ಮೀರ. LIC ಇದು ಇಂಡಿಯಾ ಮತ್ತು ಚೈನಾ ಮಧ್ಯೆ ಆಕ್ಚುಲ್ ಡಿಸ್ಪ್ಯೂಟ್ ಏರಿಯಾ ಇದೆಯಲ್ಲ ಅಲ್ಲಿ ಇದು ಲೈನ್ ಆಫ್ ಆಕ್ಷನ್ ಕಂಟ್ರೋಲ್ ಇರುತ್ತೆ. ನೋ ಫಸ್ಟ್ ಯೂಸ್ ಏನದು? ಇದು ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಿದ್ದು, ನ್ಯೂಕ್ಲಿಯರ್ ವೆಪನ್ಸ್ ಸಂಬಂಧಪಟ್ಟಿದ್ದು. ನೆನ್ಪಿಟ್ಕೊಳ್ಳಿ, ವೆಪನ್ಸ್ ನೆನ್ಪಿಟ್ಕೊಳ್ಳಿ ಇವೆಲ್ಲ. ನೆಕ್ಸ್ಟ್ ಕೋಲ್ಡ್ ಸ್ಟಾರ್ಟ್ ಡಾಕ್ಟ್ರಿನ್ ಇದೆಲ್ಲ, ಇದೇನು ಇಂಡಿಯನ್ ಆರ್ಮಿ ಅನ್ನೋದಲ್ಲ, ರ್ಯಾಪಿಡ್ ಮೊಬಿಲೈಸೇಷನ್ ಅಗೇನ್ಸ್ಟ್ ಪಾಕಿಸ್ತಾನ ಕ್ರಾಸಿಂಗ್ ನ್ಯೂಕ್ಲಿಯರ್ ಥ್ರೆಶೋಲ್ಡ್, ವಿತೌಟ್ ಕ್ರಾಸಿಂಗ್ ದಿ ನ್ಯೂಕ್ಲಿಯರ್ ಥ್ರೆಶೋಲ್ಡ್ ಅನ್ನ ಕ್ರಾಸ್ ಮಾಡಲ್ಲಂಗೆ ಪಾಕಿಸ್ತಾನಕ್ಕೆ ನಾವೇನ್ ಮಾಡ್ಬೇಕು? ಆರ್ಮಿ ಸ್ಟ್ರಾಟಜಿ, ಅದು ಇಂಡಿಯನ್ ಆರ್ಮಿ ಸ್ಟ್ರಾಟಜಿ, ಅದು ಗೊತ್ತಿರಬೇಕು. ನೆಕ್ಸ್ಟ್ ಟರ್ಮ್ಸ್ ನೋಡಿ, ಯಾವ್ಯಾವ ನಾವು ಈಗ ರೀಸೆಂಟ್ ಆಗಿ ಯಾವ್ಯಾವ ನ್ಯೂಸ್ ನಡೀತೇವೆ. ಸರ್ಜಿಕಲ್ ಸ್ಟ್ರೈಕ್ಸ್ ಇದೆ. ಏನಿದೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು? ಟಾರ್ಗೆಟಿಂಗ್ ಮಿಲಿಟರಿ ಏರ್ ಸ್ಟ್ರೈಕ್ಸ್ ಆನ್ ಎನಿಮಿ ಪೊಸಿಷನ್ಸ್ ವಿತೌಟ್ ಫುಲ್ ಸ್ಕೇಲ್ ವಾರ್, ಇದು ಸರ್ಜಿಕಲ್ ಸ್ಟ್ರೈಕ್. ಓಕೆನಾ? ನೆಕ್ಸ್ಟ್ INS ಇದೆಲ್ಲ ಇಂಡಿಯನ್ ನೇವಲ್ ಶಿಪ್, ಪ್ರಿಫಿಕ್ಸ್ ಫಾರ್ ಶಿಪ್ ಇನ್ ಇಂಡಿಯನ್ ನ್ಯಾವಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ DRDO ಇದೆಲ್ಲ, ಇದೇನ್ ಮಾಡುತ್ತೆ? ಪ್ರೀಮಿಯಂ ಏಜೆನ್ಸಿ ಮಿಲಿಟರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇದು ಇಂಪಾರ್ಟೆಂಟ್. ಯಾರು ಮಾಡ್ತಾರೆ? ನಮ್ದು ಏನೇನು ಬೇಕಾದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅದು DRDO ನಲ್ಲಿ ನಮ್ದು ಎಲ್ಲ ಇಕ್ವಿಪ್ಮೆಂಟ್ಸ್ಗಳು, ಮಿಲಿಟರಿ ಇಕ್ವಿಪ್ಮೆಂಟ್ಸ್ಗಳು ರೆಡಿ ಆಗುತ್ತೆ. ನೆಕ್ಸ್ಟ್ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನೈತೆ? ಇದೇನಂದ್ರೆ ಗೌರ್ಮೆಂಟ್ ಓನ್ಡ್ ಕಂಪನಿ, ಇದು ಪ್ರೊಡ್ಯೂಸರ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಬಗ್ಗೆ ಪ್ರೊಡ್ಯೂಸ್ ಮಾಡುತ್ತೆ. ಇದು ಒಂದು ನೆನ್ಪಿಟ್ಕೋಬೇಕು ನಮಗೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಆಸ್ಪಾ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದು ಆಕ್ಟ್ ಗ್ರಾಂಟಿಂಗ್ ಸ್ಪೆಷಲ್ ಪವರ್ ಟು ಆರ್ಮಡ್ ಫೋರ್ಸಸ್ ಇನ್ ಡಿಸ್ಟರ್ಬ್ಡ್ ಏರಿಯಾಗಳು ಅಂತ. ನಾರ್ತ್ ಈಸ್ಟರ್ನ್ ಏನಿದೆಲ್ಲ ಅಲ್ಲಿ ಈಗ ಪ್ರೆಸೆಂಟ್ ಆಸ್ಪಾ ಇದೆ. ಆಸ್ಪಾ ಯಾವ್ಯಾವ ಸ್ಟೇಟ್ ನಲ್ಲಿ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಪ್ರೆಸೆಂಟ್ ಆಸ್ಪಾ ಯಾವ್ಯಾವ ಸ್ಟೇಟ್ ನಲ್ಲಿ ಇದೆ? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕಮೆಂಟ್ ಮಾಡಿ ತಿಳಿಸಿ, ಆಸ್ಪಾ ಯಾವ್ಯಾವ ಸ್ಟೇಟ್ ನಲ್ಲಿ ಇದೆ ಅಂತೇಳಿ. ನೆಕ್ಸ್ಟ್ ಕಾರ್ಗಿಲ್ ವಾರ್ ಹೇಳಿದಿನಲ್ಲ, ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದೆ. ಇದೇನು ಇಂಡಿಯಾ ಮತ್ತು ಪಾಕಿಸ್ತಾನ ಇರುತ್ತಲ್ಲ, ಇಂಡಿಯನ್ ಪಾಕಿಸ್ತಾನ. ಕಾರ್ಗಿಲ್ ರೀಜನ್ ಎಲ್ಲಿ ಬರುತ್ತೆ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ವಾರ್ ಐತಲ್ಲ 1999 ಇದು ಕಾರ್ಗಿಲ್ ವಾರ್. ಇದ್ರ ಬಗ್ಗೆ ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಡೀಟೇಲ್ಸ್ ಹೇಳಿದೀನಿ, ಯಾಕಾಯ್ತು ಕಾರ್ಗಿಲ್ ವಾರು, ಅದಕ್ಕೆ
ಆಪರೇಷನ್ ವಿಜಯ್ ಅಂತ ಯೂಸ್ ಮಾಡ್ತಾರೆ. ಓಕೆನಾ? ಆಪರೇಷನ್ ಮೇಘದೂತ್ ಬಗ್ಗೆ ಹೇಳಿದ್ದೀನಿ. ಇದೇನು ಕರೆಂಟ್ ರಿಲೇಟೆಡ್ ಡಿಫೆನ್ಸ್ ರಿಕ್ರೂಟ್ಮೆಂಟ್ ಡಿಫೆನ್ಸ್ ಸರ್ವಿಸಸ್ ಬಗ್ಗೆ ಇಂಟೆನ್ ಹೇಳಿದ್ದೀನಿ. ನೋಡಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಏನೇನು ಇಂಪಾರ್ಟೆಂಟ್ ಇದೆ ಅಂತ. ಇಷ್ಟು ಓದಿ ಆಮೇಲೆ ಡೀಟೇಲ್ಸ್ ಏನೇನು ಕೊಟ್ಟಿದ್ದೇನಲ್ಲ ಮಿಸಲ್ಗಳು ಇದು ಓದಿ. ಇದ್ರ ಜೊತೆಗೆ ಮತ್ತೇನಾದರೂ ರೀಸೆಂಟ್ ಆಗಿ ನ್ಯೂಸ್ ನಲ್ಲಿ ಇದ್ರೆ ನ್ಯೂಸ್ ಇರೋದನ್ನ ನ್ಯೂಸ್ ಪೇಪರ್ ನಲ್ಲಿ ಇರೋದನ್ನ ಅಪ್ಡೇಟ್ ಮಾಡ್ಕೊಡಿ. ಇದು PDF ಕೂಡ ನಾನು ಟೆಲಿಗ್ರಾಮ್ ನಲ್ಲಿ ಸೆಂಡ್ ಮಾಡಿರ್ತೇನೆ. ಕ್ಲಾಸ್ ಅನ್ನು ಕೇಳಿಬಿಟ್ಟು ಈ PDF ಅನ್ನು ಓದ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅನ್ನ ಕವರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಸಾಕು. ನೆಕ್ಸ್ಟ್ ಲಿಕ್ವಿಡ್ ಸೀರೀಸ್ ನಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ತರೋಣ. ಓಕೆ, ಬಾಯ್. ಸಿ ಯು ನೆಕ್ಸ್ಟ್ ಕ್ಲಾಸ್.